ಹಲೋ ಆಲ್, ಇವತ್ತು ನಾವು ನಿಮ್ಮ ಜೊತೆ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಬ್ಯಾಂಗ್ಳೂರಿಂದ ಭದ್ರಾಚಲಮ್ಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ ನೀವು ಮೊದಲು ಮಾಡಬೇಕಾಗಿರೋದು, ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಡಿಜಿ ಯಾತ್ರಾ ಅಂತ. ಡಿಜಿ ಯಾತ್ರಾ ಪ್ಲೇಸ್ಟೋರ್ ಅವೈಲೇಬಲ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ವೆಬ್ ಚೆಕ್ಕಿನಲ್ಲಿ ನಿಮ್ಮ ಬೋರ್ಡಿಂಗ್ ಪಾಸಸ್ನ ಆಲ್ರೆಡಿ ತೊಗೊಂಡಿರ್ತೀರ. ಸೊ ನೀವು ಏರ್ಪೋರ್ಟಲ್ಲಿ PNR ನಂಬರ್ ಹಾಕಿ ಈ ಬೋರ್ಡಿಂಗ್ ಪಾಸಸ್ನ ಅಲ್ಲಿ ಪ್ರಿಂಟೌಟ್ ತಗೊಳ್ಳಿ. ಸೊ ಆಲ್ರೆಡಿ ನೀವು ಡಿಜಿ ಹತ್ರ ಲಾಗಿನ್ ಮಾಡಿದ್ರಿಂದ ಕ್ರೆಡೆನ್ಷಿಯಲ್ಸ್ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಆಧಾರ್ ಅಪ್ಡೇಟ್ ಮಾಡ್ಕೊಳ್ಳಿ. ವೆಬ್ ಚೆಕ್ ಇನ್ ಮಾಡಿರೋ ಬೋರ್ಡಿಂಗ್ ಪಾಸ್ ಪ್ರಿಂಟೌಟ್ ತೊಗೊಂಡ್ಮೇಲೆ ನಿಮ್ಮ ಡಿಜಿ ಹತ್ರ ಆ್ಯಪಲ್ಲಿ ಆ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ, ಆಗ ಬೋರ್ಡಿಂಗ್ ಪಾಸ್ ಬಂದು ನಿಮ್ಮ ಡಿಜಿ ಹತ್ರನೆಲ್ಲ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ನೀವು ಫೇಸ್ ಐಡಿನೇ ಚೆಕ್ ಇನ್ ಆಗುತ್ತೆ ಡೈರೆಕ್ಟಾಗಿ, ಎಲ್ಲೂ ನಿಲ್ಲೋ ಅವಶ್ಯಕತೆ ಇರಲ್ಲ. ಎಲ್ಲಾರ್ದು ಬರುತ್ತೆ, ಎಲ್ಲಾರ್ದು ಕೊಟ್ಟಿದ್ದೀನಿ. ಈ ಕಡೆ ಬಾ. ಇದನ್ನು ಬೋರ್ಡಿಂಗ್ ಪಾಸ್ ತಗೊಂಡ್ಬೇಕು. ಏರ್ಪೋರ್ಟ್ ಚೆಕ್ ಇನ್ ಆದಮೇಲೆ ಲೆಫ್ಟಲ್ಲಿ ನಿಮಗೆ ಲಗೇಜ್ ಕೌಂಟ್ರಲ್ಲಿ ಇರುತ್ತೆ, ಅಲ್ಲಿ ಟ್ಯಾಗ್ ಕೊಡ್ತಾರೆ. ಆ ಟ್ಯಾಗು ನಿಮ್ಮ ಬ್ಯಾಗ್ ವೆಯ್ಟ್ ಮೇಲೆ ಹಾಕಿ ನಿಮಗೆ ಎಲ್ಲಿ ಡೆಸ್ಟಿನೇಷನ್ ಇರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಹೋಗುತ್ತೆ, ಇಲ್ಲಾಂದರೆ ನೀವು ತೊಗೊಂಡು ಹೋಗ್ಬೋದು. ಹಾಯ್ ಮಾಡು. This aircraft, and we ask you to remain seated with your seatbelt open. Smoking and using any electronic equipment or mobile phones is prohibited. नमस्कार, अपनी यात्रा को शीघ्र शुरू करने के लिए आप अपने बड़े बैग्स को ऊपर वाले ओवरहेड बिन में और मुंह ढककर सांस लेते रहें. दूसरों की सहायता करने से पहले अपना मास्क सही तरीके से पहन लें. इस विमान में 10 आपातकालीन द्वार हैं, 2 सामने, 2 बीच में, 2 पीछे और 4 विंग्स के ऊपर. फर्श ಬ್ಯಾಕ್ ಹೋಗು. ಅಷ್ಟೇ ಶುಭ ಮೋಡಾಗಲೇ ಬರ್ತಾರೆ. ನೆಕ್ಸ್ಟ್ ಸಲ ತೆಗಿಯೋಣ. ನೋಡಿಲಿ
ಏರ್ಪೋರ್ಟ್ ರೀಚ್ ಆದರೆ ಬಟ್ ಏರ್ಪೋರ್ಟಲ್ಲಿ ನೀವೇನೂ ತೊಗೊಳೋದಕ್ಕಾಗಲ್ಲ, ಒಳಗಡೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ ಫುಡ್ಡೆಲ್ಲನೂ. ಸೊ ನಿಮಗೆ ಸಬ್ವೆ KFC ಆ ಥರ ಇದ್ದರೆ ನೀವು ಅಲ್ಲಿಗೆ ಹೋಗ್ಬೋದು, ಯಾಕಂದರೆ ಅದು ಎಲ್ಲೋದ್ರೂ ನಾರ್ಮಲ್ ಪ್ರೈಸೇ ಇರುತ್ತೆ. ಸರೌಂಡಿಂಗ್ ಸುತ್ತು ನೋಡಿದ್ರೆ ಏನೂ ಇಲ್ಲ. ಸೊ ನಾವು ಸಬ್ವೆನೂ ಮತ್ತು KFC ನಮಗಿತ್ತು, ಅಲ್ಲೇ ತೊಗೊಂಡ್ರಿ. ಬಟ್ ನೀವು ಅದೇ ಥರ ಏನಾದರೂ ತೊಗೊಬೇಕು ಆ ಥರ ಇದ್ದರೆ ಏರ್ಪೋರ್ಟಲ್ಲಿ ತೊಗೊಂಡೋಗ್ಬಿಡಿ, ಆಚೆ ಊಟ ಮಾಡ್ಕೊಂಬಂದ್ಬಿಡಿ. ನಾವು ಡೈರೆಕ್ಟ್ ರಾಜಮಂಡ್ರಿಗೆ ಫ್ಲೈಟ್ ಇರಲಿಲ್ಲ, ಹೈದ್ರಾಬಾದ್ ವಯಾ ಇತ್ತು. 3 hours ಲೇಯರ್ ಟೈಮ್ ಇತ್ತು. ಈಗ ಟೈಮ್ ಆಗಿದೆ, ಇನ್ನೊಂದು ಫ್ಲೈಟಲ್ಲಿ ರಾಜಮಂಡ್ರಿಗೆ ಹೊರಡ್ತಾ ಇದ್ವಿ. 3 hours ಏರ್ಪೋರ್ಟಲ್ಲಿ ಟೈಮ್ ಇದ್ದಿದ್ದೆ ಗೊತ್ತಾಗಿತ್ತು. Your cooperation with crew instructions that will provide you a pleasant journey. As a travel companion, it is simply wonderful to connect you with India by Indigo. Thank you. Crew at demo positions, please. ನೀವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾಯಿದ್ರೆ ಫ್ಲೈಟಲ್ಲಿ ಅಂದರೆ ಪಕ್ಕ TWS ಒಂದು ತೊಗೊಂಡೋಗ್ಬಿಡಿ, ಯಾಕಂದರೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಟೈಮಲ್ಲಿ ಪ್ರೆಷರ್ಗೆ ಕಿವಿ ನೋವು ಬರುತ್ತೆ, ಒಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ TWS ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕ್ಲಿಯರ್ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಿ. ಸೊ ಹೈದ್ರಾಬಾದಿಂದ ರಾಜಮಂಡ್ರಿ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 45 ಮಿನಿಟ್ಸ್ ಆಯಿತು. ಇಲ್ಲಿಂದ ನಾವು ಭದ್ರಾಚಲಮ್ಗೆ ಹೇಗೆ ಹೋದ್ವಿ ಆ ಎಕ್ಸ್ಪೀರಿಯೆನ್ಸ್ನ ವೀಡಿಯೋ ಮುಖಾಂತರ ನಾವು ಅಪ್ಲೋಡ್ ಮಾಡ್ತೀರಿ. ಅಪ್ಕಮಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬರ್ತಾಲ ಅವಳು ಹಿಡಿದ